ನನಗೊಂದು ಮಾತು ಕೊಡು. ನೀನು ಅದು ಹೇಗೆ ಬದುಕ್ತೀವೋ ನನಗೆ ಗೊತ್ತಿಲ್ಲ, ಆದರೆ ಸಾಯುವಾಗ ಅತಿ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯಬೇಕು. ಮೊದಲನೇದಾಗಿ ತುಳಸಿ ಯೂಟ್ಯೂಬ್ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಅರ್ಚನಾ ಜೋಯಸ್. ಈಗಾಗಲೇ ನೀವು ನೋಡಿರ್ತೀರ, ಮುಂಚೆ ಸೀರಿಯಲಿಂದ ಶುರು ಮಾಡಿದೆ. ಸೊ ಚಿಕ್ಕದಾಗಿ ಹೇಳಬೇಕಂತಂದರೆ ನಾನೊಬ್ಬ ಡಾನ್ಸರ್, ಈಗ ಆ್ಯಕ್ಟ್ರೆಸ್. ನೀವು ನಟಿಸೋ ಮೊದಲು KGF ಸಿನಿಮಾ ಬರೋದು ಗೊತ್ತಿತ್ತಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಜವಾಗ್ಲೂ ನೆನಪಿಲ್ಲ, ಬಟ್ ಎಲ್ಲೋ ಒಂದುಗಾಳಿ ಸುದ್ದಿ ಥರ KGF ಅನ್ನೋ ಒಂದು ಆ ಪದ ಕೇಳ್ತಾ ಇತ್ತು ಅಷ್ಟೇ. ಏನೋ ಮಾಡ್ತಿದ್ದಾರೆ ಅಂತ ತುಂಬ ವೇಗಾಗಿ ನೆನಪಿರೋದು. ಆ್ಯಂಡ್ ಡೆಫಿನೆಟ್ಲಿ ನಾನು ಅದರಲ್ಲಿ ಮಾಡ್ತೀನಿ ಅನ್ನೋದು ಫಸ್ಟ್ ಆಫ್ ಆಲ್ ಅದು ಹೇರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಈ ಮಟ್ಟಕ್ಕೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮೂಡಿ ಬರುತ್ತೆ ಅನ್ನೋದನ್ನು ಊಹೆ ಇರಲಿಲ್ಲ. ನಿಮಗೆ KGF ಕ್ಯಾರೆಕ್ಟರ್ ಹೇಗೆ ಸಿಕ್ತು? ಯಾಕೆ ರಿಜೆಕ್ಟ್ ಮಾಡಿದ್ರಿ? ಯಾರೂ ಹಿಂಟ್ ಕೊಟ್ಟಿಲ್ಲ. ಅದು ಹಿಂಟ್ ಅಲ್ಲ, ಅವ್ರು ಬಂದು ಅಪ್ರೋಚ್ ಮಾಡಿದ್ಮೇಲೂ ನಾನು ಬೇಡ ಅಂತಂದಿದ್ದೆ ಆ ರೋಲನ್ನು. ಸೊ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಅದು ಡೆಸ್ಟಿನಿ ಅನಿಸುತ್ತೆ. ನಾನು ಬೇಡ 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 ಅಂತಂದ್ರೂ ಅದು ವಾಪಸ್ ನನ್ನನ್ನೇ ಹುಡ್ಕೊಂಡು ಬಂತು. ಇವತ್ತಿಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ, ಬಂತಲ್ಲ ನನಗೆ ಆ ಪಾತ್ರ, ಬೇಡ ಅಂದರೂ ಬಂತಲ್ಲ, ಎಲ್ಲೋ ಬೇರೆ ಹೋಗ್ಬಿಟ್ಟಿದ್ರೆ ಇಂಥ ದೊಡ್ಡ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಅಂತ. KGF ಸಿನಿಮಾ ಚಿತ್ರತಂಡದ ಜೊತೆ ನಿಮ್ಮ ಅನುಭವ ಹೇಗಿತ್ತು? ಅಮೇಝಿಂಗ್. ಎಲ್ಲ ಅಷ್ಟು ಪ್ರೊಫೆಷನಲ್ಸು. ಮತ್ತು ನನಗೆ ಎಸ್ಪೆಷಲಿ ಪ್ರಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವರು ಆರ್ಟಿಸ್ಟ್ನ ಟ್ರೀಟ್ ಮಾಡೋ ರೀತಿ ಇದೆಯಲ್ಲ, ನೀವು ಸೆಟ್ಟಿಗೆ ಹೋದ್ಮೇಲೆ ಐ ಥಿಂಕ್ ಅವರ ಕಲಾವಿದರು ಅವ್ರಿಗೆ ಮಕ್ಕಳ ಥರ ಅಥವಾ ಫ್ಯಾಮ್ಲಿ ಥರ ನೀವು ಹೆಂಗೆ ಬೇಕಾದರೂ ಅಂದ್ಕೊಳ್ಳಿ. ಅವರ ಕಂಫರ್ಟು, ಅವರು ಕರೆಕ್ಟ್, ಅವ್ರಿಗೆಲ್ಲನೂ ಅನುಕೂಲವಾಗಿದೆಯಾ, ಅದು ಅಟ್ಮೋಸ್ಟ್ ಪ್ರಯಾರಿಟಿ ಪ್ರಶಾಂತ್ ಸರ್ಗೆ. ಸೊ ಆ ಒಂದು ಮೂಡ್ ಸೆಟ್ ಮಾಡಿಬಿಡೋರು. ಸೊ ಎಂಥ ಆರ್ಟಿಸ್ಟ್ಗೂ ಆ ಸೆಟ್ಟಿಗೆ ಹೋಗೋದಕ್ಕೇ ಏನೋ ಒಂಥರ ಖುಷಿ. ಇವತ್ತು ಓಕೆ, ಇವ್ರನ್ನ ಮೀಟ್ ಮಾಡ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ, ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ತಂದು ಕೊಡ್ತಾಯಿತ್ತು. ಸೊ ಚಾಪ್ಟರ್ 1ಅಲ್ಲೂ ಅಷ್ಟೇ, 2ಅಲ್ಲೂ ಅಷ್ಟೇ, ಇನ್ಕ್ಲೂಡಿಂಗ್ ಭುವನ್ ಗೌಡ ನಮ್ಮ DOP. ಸೊ ಇಟ್ ವಾಸ್ ಫನ್. ಚಿಕ್ಕ ವಯಸ್ಸು, ದೊಡ್ಡ ನಟನೆ, ತಾಯಿ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಇದು ಅಂದರೆ ನಾನು 6th ಸ್ಟ್ಯಾಂಡರ್ಡಿಂದ ಡಾನ್ಸ್ ಕಲಿತಿರೋದು, ಭರತನಾಟ್ಯಮು. ಸೊ ನಮಗೆ ಡಾನ್ಸಲ್ಲಿ ಈ ಥರದ ಅಭಿನಯಗಳು ಸಾಕಷ್ಟು ಬಂದಿರುತ್ತೆ, ನೋಡಿರ್ತೀವಿ. ಸೊ ನನಗೆ ಇದೇನೋ ತುಂಬ ಚಾಲೆಂಜಿಂಗ್ ಇದೆ, ವಯಸ್ಸಿಗೆ ಮೀರಿದ ಪಾತ್ರ ಹೌದು. ಆ್ಯಕ್ಟ್ ಮಾಡೋದಕ್ಕಂತೂ ನನಗೆ ಯಾವುದೇ ರೀತಿ ಏನಂತಾರೆ ಹಿಂಜರಿಕೆ ಅಥವಾ ಆ ಥರದ್ದಿರಲಿಲ್ಲ, ಅಥವಾ ಚಾಲೆಂಜ್ ಅಂತ ಇರಲಿಲ್ಲ. ನನಗೆ ಒಪ್ಕೊಳ್ಳೋಕ್ಕಷ್ಟೇ ಬೇಜಾರಿದ್ದು ಅಮ್ಮನ ರೋಲ್ ಮಾಡ್ತಿದ್ದೀನಿ ಅಂತ ಅಷ್ಟೇ. ಬಿಟ್ಟರೆ ಮಾಡೋದಕ್ಕೆ ಅಂದರೆ ಪರ್ಫಾರ್ಮೆನ್ಸಿಗೆ ಇಟ್ ವಾಸ್ ನೋ ಚಾಲೆಂಜ್. ಸ್ಟೇಜ್ ಮೇಲೆ ಮಾತ್ರ ನಿಮ್ಮನ್ನು ಯಶ್ ಅಮ್ಮ ಅಂತ ಕರೀತಾರಾ? ಅದು ತುಂಬ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಫೀಲಿಂಗ್ ಡೈಲ್ಯೂಟ್ ಆಗಿಬಿಡತ್ತೆ. ಅದು ನೀವೇನು ನೋಡಿದ್ದೀರಾ, ದಟ್ ವಾಸ್ ದಿ ಎಮೋಷನ್ ಅಷ್ಟೇ. ಅದನ್ನು ತುಂಬ ಎಳೆದು ಹೇಳಿದ್ರೆ ಆ ಮೊಮೆಂಟ್ ಹಾಳು ಮಾಡ್ಕೊಂಬಿಡ್ತೀವಿ. ಸೊ KGF 1ನಲ್ಲಿ ನಿಮ್ಮ ಪಾತ್ರ ಎಲ್ಲರೂ ನೋಡಿದ್ದಾರೆ. KGF 2ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮತ್ತಷ್ಟು ಹೇಳ್ತೀರಾ? ಮದರ್ ರೋಲ್ ಅನ್ನೋದು ಕನ್ಸಿಸ್ಟೆಂಟಾಗಿ ಕ್ಯಾರಿ ಆಗ್ತಾ ಹೋಗ್ತಿದೆ. ಹೀರೋ ವೀಕ್ ಆದಾಗ ಅಮ್ಮ ಬಂದು ಒಂದು ಮೋಟಿವೇಟ್ ಮಾಡೋ ಥರದ್ದು ಒಂದು ಕ್ಯಾರೆಕ್ಟರ್ ಅಲ್ವಾ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ನನಗೆ ಅನಿಸಿದ್ದು ವಿಭಿನ್ನತೆ ಏನು ಅಂತಂದರೆ, ಚಾಪ್ಟರ್ 1ನಲ್ಲಿ ಆ ಮದರ್ ಸ್ಟ್ರಾಂಗ್ ಇದ್ದಾಳೆ, ಪವರ್ಫುಲ್ಲಾಗಿದ್ದಾಳೆ, ಅಷ್ಟೆಲ್ಲ ಮಗನಿಗೆ ಧೈರ್ಯ ತುಂಬ್ತಾಳೆ, ಇದೆಲ್ಲ ಇದ್ರೂ ಮುಖದಲ್ಲಿ ಸ್ವಲ್ಪ ನನಗನ್ಸಿದ್ದು ಇನ್ನೂ ಆ ಸಾಫ್ಟ್ ಎಮೋಷ್ನಲ್ ಫೀಲ್ ಇತ್ತು ಅಂತ. ಈಗ ನೀವು ಸಾಂಗ್ ನೋಡಿರ್ತೀರ, ಆ ಸಾಂಗಲ್ಲಿ ಅವಳೇ ಒಂದು ವಾರಿಯರ್ ಥರ ಕಾಣಿಸ್ತಾಳೆ ನನಗೆ, ಆ ಕ್ಯಾರೆಕ್ಟರು. ಸೊ ಪ್ರಾಬಬ್ಲಿ ನೋಡಿ, ನೀವು ನೋಡ್ಬಿಟ್ಟು ಹೇಳಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಸೊ KGF 2ನಲ್ಲಿ ನಿಮ್ಮದೇ ಪಾತ್ರದ ಲಿರಿಕಲ್ ಸಾಂಗ್ ಬಗ್ಗೆ ಏನು ಹೇಳ್ತೀರಿ? ಅದು ಹಿಂಗೆ ತಿರ್ಗೋದು, ಅದು ನೋಡಿದೆ ಎಲ್ಲರಿಗೂ ಹಿಂಗೆ ಗೂಸ್ ಬಂಪ್ಸ್ ಅಂತೆಲ್ಲ ಹೇಳ್ತಾರೆ. ಅದು ನೋಡಿದ ತಕ್ಷಣ ನನಗೂ ಹಾಗೆ ಅನಿಸಿದ್ದು. ಆ ಬಿಗಿನಿಂಗ್ಸ್ ಸಾಂಗ್ ಶುರುವಾಗೋ ತನಕ ಓಕೆ 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 ಅಂತ ಒಂದು ಪೇಸಲ್ಲಿ ಹೋಗ್ತಿರುತ್ತೆ. ಐ ಥಿಂಕ್ ಅದು ಮೇಜರಾಗಿ ಅದನ್ನು ಅಪ್ಲಿಫ್ಟ್ ಮಾಡಿರೋದು ಡೆಫಿನೆಟ್ಲಿ ರವಿ ಬಸ್ರೂರ್ ಸರ್ದು BGM. ಅದಕ್ಕೆ ಮೇನ್ ಕ್ರೆಡಿಟ್ಸ್ ಹೋಗಬೇಕಂತ ನನಗನ್ಸುತ್ತೆ. ನಿಮ್ಮ ಅಪ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವುದು ಹೇಳಬಹುದಾ? ಖಂಡಿತ ಬೇರೆ ಪಾತ್ರ ಮಾಡೋಕ್ಕೆ ಇಷ್ಟ ಇರುತ್ತಲ್ವಾ. ಇಲ್ಲ, ಸರ್ಪ್ರೈಸಿಂಗ್ಲಿ ಈಗ ಚಾಪ್ಟರ್ 2 ರಿಲೀಸ್ ಆಗೋ ಟೈಮ್ಗೆ ಸಾಕಷ್ಟು ಮದರ್ ರೋಲ್ಸೇ ಆಫರ್ ಮಾಡ್ತಿದ್ದಾರೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ.
ಬಟ್ ಈಗ ಆಲ್ರೆಡಿ ನಂದು ಹೊಂದಿಸಿ ಬರೇರಿ ಅಂತ ಒಂದು ಸಿನಿಮಾದು ಟೀಸರ್ ಲಾಂಚ್ ಮಾಡಿದ್ದೀವಿ. ಮತ್ತು ಮೊನ್ನೆ #ಮ್ಯೂಟ್ ಅನ್ನೋ ಒಂದು ಚಿತ್ರದ್ದು ಟ್ರೇಲರ್ ಲಾಂಚ್ ಮಾಡಿದ್ವಿ. ಈಗ ಸದ್ಯಕ್ಕೆ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಸಿನಿಮಾ ಕ್ಷೇತ್ರಪತಿ ಅಂತ ಒಂದು ನಾರ್ತ್ ಕರ್ನಾಟಕ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥದ್ದು ಒಂದು ಕತೆ, ಅದರದ್ದು ಶೂಟಿಂಗ್ ನಡೀತಾ ಇದೆ. ಇದು #ಮ್ಯೂಟ್ ಮತ್ತು ಹೊಂದಿಸಿ ಬರೇರಿ ಈ ವರ್ಷ ಆಚೆ ಬರ್ಬೋದು ಅನ್ನೋ ಒಂದು ಹೋಪ್ ಇದೆ ಎಲ್ಲರಿಗೂ. ಯಶ್ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಪಾತ್ರದ ಬಗ್ಗೆ ಯಶ್ ಏನು ಹೇಳಿದರು? ಇಲ್ಲ, ಸಿಕ್ಕಾಗಲ್ಲ ಹೇಳಿದ್ದಾರೆ ಅವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇ ನೋಡ್ದಂಗೆ ಅಷ್ಟು ಜನದ ಮುಂದೆ ಅವ್ರು ಹೇಳಿಬಿಟ್ರು, ಅದಕ್ಕಿಂತ ಬಿಗ್ಗೆಸ್ಟ್ ರಿವಾರ್ಡ್ ಇಲ್ಲ. ಬಟ್ ನಾನು ಅದನ್ನೇ ಹೇಳಬೇಕು ಅವ್ರ ಬಗ್ಗೆ. ನನಗೆ ಸೆಟ್ಟಲ್ಲಿ ಯಾವತ್ತು ನಾನು ಅವ್ರ ಶೂಟಿಂಗ್ ಇದ್ದಾಗ ನಾ ಹೋಗಿಲ್ಲ, ನನ್ನದು ಶೂಟಿಂಗ್ ಅವ್ರು ಬಂದಿಲ್ಲ. ಬಟ್ ನನಗೆ ಯಾವಾಗಲೂ ಅದೇ ಹೇಳ್ತೀನಿ, ಅವ್ರನ್ನ ಒಬ್ಬ ಆ್ಯಕ್ಟರ್ಗಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಟ್ರೇಲರ್ ಲಾಂಚ್ ಈವೆಂಟಲ್ಲೂ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ತೊಗೊಂಡು ಅವ್ರಿಗೆ ಆ ಕ್ರೆಡಿಟ್ನ ಕೊಟ್ಟು ಎಲ್ಲರ ಹೆಸರು ಹೇಳಿ ಥ್ಯಾಂಕ್ ಯು ಅಂತ ಹೇಳೋದಿದೆಯಲ್ಲ, ಅದು ಅವ್ರ ದೊಡ್ಡ ಗುಣ ಅಷ್ಟೇ. ಆ್ಯಂಡ್ ಇನ್ನೊಂದೇನಂತಂದರೆ, ಈಗ ಎಷ್ಟೊಂದು ಇಂಟರ್ವ್ಯೂಸಲ್ಲಿ ನೋಡ್ತಿದ್ದೆ, ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಹೆಂಗೆ ಇದು KGF ಅನ್ನೋದು ಹುಟ್ಕೊಳ್ತು ಅನ್ನೋದು ಕಂಪ್ಲೀಟ್ ಡೀಟೇಲ್ ನನಗೂ ಗೊತ್ತಿರಲಿಲ್ಲ. ಈಗ ಇಂಟರ್ವ್ಯೂಸ್ ಎಲ್ಲ ನೋಡ್ತಿದ್ದ ಹಾಗೆ ಅವ್ರ ಬಗ್ಗೆ ಆಗಲಿ, ಪ್ರಶಾಂತ್ ಸರ್ದು ಹೇಗೆ ಐಡಿಯಾ ಹುಟ್ಟಿತು ಇದೆಲ್ಲನೂ ನನಗೂ ಗೊತ್ತಾಗ್ತಾ ಹೋಗ್ತಿದೆ. ಬಟ್ ಅದರಲ್ಲಿ ಒಂದು ವಿಷಯ ನಾನು ಅರ್ಥ ಮಾಡ್ಕೊಂಡಿದ್ದಂದರೆ, ಕನಸು ಕಾಣಬೇಕು ನಾವೆಲ್ಲರೂ. ಅದು ಸಣ್ಣ ಪುಟ್ಟದಾಗ ಕಾಣಬಾರ್ದು, ಯಾವ ಥರ ಕನಸು ಕಾಣಬೇಕು, ಆಮೇಲೆ ಅದನ್ನು ಪಡ್ಕೊಳ್ಳೋಕ್ಕೆ ಹೆಂಗೆ ಹೋಗಿ ಫೈಟ್ ಮಾಡಬೇಕು ಅನ್ನೋದನ್ನು, ಅದಕ್ಕೆ ಬೆಸ್ಟ್ ನಿದರ್ಶನ ಯಶ್ ಅವರಾಗಿರ್ತಾರೆ. KGF ಸಿನಿಮಾ ಡಿಪೆಂಡ್ ಆಗಿರೋದೇ ತಾಯಿ ರೋಲ್ ಮೇಲೆ. ಇಂಥ ಪಾತ್ರ ತಾವು ಮಾಡಿದ್ರಿ, ಏನು ಹೇಳ್ತೀರಿ? ಇದು ಫಸ್ಟ್ ಫಿಲ್ಮ್, ನಾನು ಅದನ್ನು ಜವಾಬ್ದಾರಿ ಅಂತ ತೊಗೊಂಡ್ಬಿಟ್ರೆ ಅದು ಐ ಡೋಂಟ್ ನೋ ನೆಕ್ಸ್ಟ್ ಹೆಂಗೆ ಕ್ಯಾರಿ ಮಾಡೋದಕ್ಕೆ ನನಗೆ ಗೊತ್ತಾಗಲ್ಲ. ನಾನಿನ್ನೂ ಬಿಗಿನ್ನರ್, ಒಂದು ಸಿನಿಮಾ ಅಷ್ಟೇ ಮಾಡಿದ್ದೀನಿ, ಅದನ್ನ ಡೆಫಿನೆಟ್ಲಿ ನಾನು ಜವಾಬ್ದಾರಿ ಅಂತ ಕನ್ಸಿಡರ್ ಮಾಡಲ್ಲ. ಅವ್ರು ಆ ಥರ ಹೇಳಿರೋದಕ್ಕೆ ಮತ್ತು ಆ ಥರದ್ದೊಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಅಷ್ಟೇ ಈ ಆಪರ್ಚುನಿಟಿಗೆ. ಸೆಟ್ನಲ್ಲಿ ಡೈರೆಕ್ಟರ್ ಪ್ರಶಾಂತ್ ಹೇಗಿರ್ತಿದ್ರು? ಈಗ ಎಲ್ಲರೂ ಟೆರರ್ ಇಲ್ಲ, ಎಲ್ಲರೂ ಅದೇ ಟೆರರ್ ಅಂತ ಹೇಳ್ತಾರೆ. ನನಗಂತೂ ಯಾವತ್ತೂ ಅವ್ರು ಹಂಗೆ ಕಾಣಿಸಿಲ್ಲ. ಬಟ್ ಅವರು ಈಸ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಅಂತಾರಲ್ಲ, ಜಾಸ್ತಿ ಮಾತಾಡಲ್ಲ, ಕಡಿಮೆ ಮಾತಾಡ್ತಾರೆ. ಬಟ್ ನನಗಂತೂ ತುಂಬ ಕೂಲಾಗಿ ಕಾಣಿಸ್ತಾ ಇದ್ರು. ಯಾವತ್ತು ಅಂದರೆ ಏನಂತಾರೆ, ಟೆರರ್ ಅನ್ನೋದಕ್ಕಿಂತ ಅದು ಒಂಥರ ಮಜಾ ಮಾಡೋ ಹಂಗಷ್ಟೇ, ಏನೋ ಹೋಗೋ ಹಾಗೆ ಅಷ್ಟೇ. ಮಧ್ಯೆ ಮಧ್ಯೆ ಕ್ರಿಕೆಟ್ ಆಡೋರು ಅವರೆಲ್ಲರೂ, ಸೊ ಆ ಥರ ಒಂಥರ ಜಾಲಿಯಾಗಿ ಇರ್ತಾಯಿತ್ತು. ಬಟ್ ನನಗೆ ಪ್ರಕಾರ ಅವರು ವೆರಿ ಕೂಲ್ ಆ್ಯಂಡ್ ಕಂಪೋಸ್ಡ್ ಅಂತ ಅನಿಸುತ್ತೆ. KGF 1 ಸಿನಿಮಾಗೆ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಸೈಮಾ ಅವಾರ್ಡ್ ಸಿಕ್ತು. KGF 2 ಸಿನಿಮಾದ ಅವಾರ್ಡ್ಗೆ ನಿರೀಕ್ಷೆ ಇದೆಯಾ? ನಾನು ಆವಾಗಲೂ ಆ ಅವಾರ್ಡ್ಗೋಸ್ಕರ ಆ್ಯಕ್ಟ್ ಮಾಡಲಿಲ್ಲ, ಮಾಡಿದೆ, ಅವರು ರೆಕಗ್ನೈಸ್ ಮಾಡಿ ಕರೆದು ಕೊಟ್ಟರು. ಇವಾಗಲೂ ಅಷ್ಟೇ, ಯಾವುದೇ ಒಂದು ನಿರೀಕ್ಷೆ ಅಂತೂ ಡೆಫಿನೆಟ್ಲಿ ಇಲ್ಲ. ಕೆಲಸ ಮಾಡೋದು ನಾವು, ಅದಕ್ಕೆ ನಮ್ಮ ಕರ್ಮಕ್ಕೆ ಅದು ಏನು ಫಲ ಕೊಡಬೇಕೋ ಅದು ಬಂದೇ ಬರುತ್ತೆ ಅಷ್ಟೇ. ತಾವು ಮೂಲತಃ ಭರತನಾಟ್ಯ ಕಲಾವಿದರು. ಸಿನಿಮಾ, ಭರತನಾಟ್ಯ ಇವೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಇದು ಆ್ಯಕ್ಚುಲಿ ಮುಂಚೆ ಎರಡೂ ಬ್ಯಾಲೆನ್ಸ್ಡಾಗಿ ಹೋಗ್ತಿತ್ತು ಸೀರಿಯಲ್ ಮಾಡೋವಾಗ. ಈಗ ಹೇಳಬೇಕಂದ್ರೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗತ್ತೆ. ಪರ್ಫಾರ್ಮೆನ್ಸ್, ಯಾಕಂದರೆ ಭರತನಾಟ್ಯಂ ಡ್ಯಾನ್ಸರ್ಗೆ ಪರ್ಫಾರ್ಮೆನ್ಸು ತುಂಬ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಕಲಿತಾ ಹೋಗೋದು ಅಷ್ಟೇ ಅಲ್ಲದೆ ನಾವು ಪರ್ಫಾರ್ಮ್ ಮಾಡಿದಾಗಲೂ ಅದರಲ್ಲಿ ಮೇಜರಾಗಿ ಕಲಿತೀವಿ, ನಾವು ಹೋಗಿ ಪ್ರೆಸೆಂಟ್ ಮಾಡಬೇಕು. ಅದು ಆಗ್ತಾಯಿಲ್ಲ ಇವಾಗ. ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡಬೇಕು ಒಂದಷ್ಟು ಸಣ್ಣದಾಗಲಿ, ಯಾಕಂದರೆ ತುಂಬ ವರ್ಷ ಗ್ಯಾಪ್ ಆಗೋಯ್ತು ನಾನು ಪರ್ಫಾರ್ಮ್ ಮಾಡಿ. ಹಾಗಾಗಿ ನೋಡಬೇಕು, ಸಣ್ಣದಾಗಿ ಮತ್ತೆ ಶುರು ಮಾಡೋಣ ಅನ್ನೋ ಒಂದು ಐಡಿಯಾ ಇದೆ. ಸೊ ಸದ್ಯಕ್ಕೆ ಈ ಕ್ಷಣಕ್ಕೆ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ, ಬಟ್ ಕಲಿಕೆ ಇದೆ, ಕಲಿತಾ ಇದ್ದೀನಿ. ಇಲ್ಲಿ ನನ್ನ ಪ್ರೆಸೆಂಟ್ ಗುರುಗಳು ಶ್ರೀ P. ಪ್ರವೀಣ್ ಕುಮಾರ್ ಅಂತ. ಅದರ ಜೊತೆಯಲ್ಲಿ ನಾನು ಚೆನ್ನೈಯಲ್ಲಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅನ್ನೋರ ಹತ್ರ ಒಂದು ಕೋರ್ಸ್ ಮಾಡ್ತಾಯಿದ್ದೀನಿ, ಕರಣಾಸ್ ಅಂತ, ಅವ್ರ ಹತ್ರ ಕಲಿತಾ ಇದ್ದೀನಿ. ಸೊ ಕಲಿಕೆ ನಿಂತಿಲ್ಲ, ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಅನ್ನೋದೊಂದು ಬೇಸರ ಅಷ್ಟೇ. KGF 2 ಸಿನಿಮಾನ ನೀವು ಯಾವಾಗ ನೋಡ್ತೀರಿ? ಇಲ್ಲ, ನನ್ನ ಕಾಂಟ್ರಿಬ್ಯೂಷನ್, ನನ್ನಿಂದ ಪ್ರಮೋಷನ್, ಇದು ನಾನು ಚಾಪ್ಟರ್ 1 ಪ್ರೆಸ್ ಮೀಟಲ್ಲೂ ಹೇಳಿದ್ದೆ. ಯಾಕಂದರೆ ಅದೇ ವಾಸ್ತವ ಇರೋದು, ಅದೇ ನಿಜ. ನಾವು ಡೆಫಿನೆಟ್ಲಿ ಯಾರೂ ಪ್ರಮೋಟ್ ಮಾಡೋಕ್ಕಲ್ಲ.
ಅವ್ರು ಮಾಡ್ತಾ ಇದ್ದಾರೆ, ಅವರಿಂದ ನಾವು ಆಗ್ತಾ ಇದ್ದೀವಿ. ಅದೇ ಹೇಳೋದ್ನಲ್ಲ, ಅವ್ರು ಕಂಡಿದ್ದ ಕನಸು ಅಷ್ಟು ದೊಡ್ಡದಾಗಿ ಕಂಡಿದ್ದ ಕನಸಲ್ಲಿ ನಾವೆಲ್ಲರೂ ಅದರಿಂದ ವಿ ಆರ್ ಬೆನಿಫಿಟಿಂಗ್ ಅವ್ರ ಕನಸಿಂದ. ಸೊ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್. ಆ್ಯಂಡ್ ಟೀಮ್ ಜೊತೆ ಹೌದು 14ನೇ ತಾರೀಕು ಊರ್ವಶಿ ಥಿಯೇಟರಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ 12 ಗಂಟೆಗೆ. ಫಸ್ಟ್ ಟೈಮ್ ನಾನು ಯಾವತ್ತೂ ಲೈಫಲ್ಲಿ 12 ಗಂಟೆಗೆ ಈ ಥರ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದ್ದೇ ಇಲ್ಲ. ಸೊ ಅದಕ್ಕೆ ಮುಂಚೆನೇ ಬೇಗ ಎಲ್ಲ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಅವತ್ತು ಫ್ರೆಶ್ ಆಗಿ ಹೋಗಿ ನೋಡಬೇಕು. ಸೊ ವೇಟಿಂಗ್. ನನಗೊಂದು ಮಾತು ಕೊಡು, ನೀನು ಅದು ಹೇಗೆ ಬದುಕ್ತೀವೋ ನನಗೆ ಗೊತ್ತಿಲ್ಲ, ಆದರೆ ಸಾಯುವಾಗ ಅತಿ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯಬೇಕು.